ಹಾಯ್ ವೀಕ್ಷಕರೇ, ಇದೇನು ಹಾಸ್ಪಿಟ್ಲಿಗೆ ತೋರಿಸ್ತಿದ್ದಾರೆ, ಏನು ಮಾಡ್ಬೋದು ಏನು ಬಿಡ್ಬೋದು ಅಂತ ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು. ಆದರೆ ನನ್ನ ಫ್ರೆಂಡ್ ಜೀವನದಲ್ಲಿ ನಡೆದಿರೋ ಘಟನೆ ಇದು. ಏನಕ್ಕಂದರೆ ಅವಳಿಗೆ 4 ವರ್ಷ ಮಕ್ಕಳಿಲ್ಲದೆ ಅವ್ರ ಅತ್ತೆ ಮನೇಲಿ ತುಂಬ ಅನ್ಸ್ಕೊಂಡವಳು. ಆಮೇಲೆ ಅವಳು ಅವ್ರ ಗಂಡನ ಹತ್ರ ಚೆಕಪ್ ಮಾಡಿಸಿ, ಮತ್ತು ಪ್ರತಿಯೊಂದನ್ನು ಚೆಕಪ್ ಮಾಡಿಸಿ, ಅವಳು ಚೆಕಪ್ ಮಾಡಿಸ್ಕೊಂಡು ಏನಿದೆ ಏನಿಲ್ಲ ಪ್ರತಿಯೊಂದು ಪ್ರಾಬ್ಲಮ್ ತಿಳ್ಕೊಂಡು ಮುಂದೆ ಹೆಜ್ಜೆ ಇಟ್ಟು ಈಗ ಒಂದು ಮಗು ಆಗಿದೆ ಅವ್ರಿಗೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ಹುಡುಗರಿಗೆ ಸ್ವಲ್ಪ ಇಂಪಾರ್ಟೆಂಟ್, ಹುಡುಗಿರ್ಗ ಮದುವೆ ಆದಮೇಲೂ ಅಷ್ಟೇ, ಮದುವೆಗೂ ಮುಂಚೆ ಆದರೂ ಅಷ್ಟೇ. ಒಂದು ಹುಡುಗಿನ ಮದುವೆ ಆಗ್ತಿದ್ದೀನಿ ಅಂದರೆ ಅವ್ಳ ಜೀವನ ಚೆನ್ನಾಗಿ ಇಟ್ಕೊಬೇಕು, ನಮಗೂ ಮಗು ಆಗಬೇಕು ಅಂದರೆ ಈ ವಿಡಿಯೋ ನೋಡಲೇಬೇಕು. ಯಾಕೋ ವ್ಯೂಸ್ ತುಂಬ ಡೌನ್ ಆಗ್ತಿದೆ ವಿಡಿಯೋದಲ್ಲಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಿರೋ ಪ್ರತಿಯೊಬ್ಬರೂ ವ್ಯೂ ಓಪನ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇದೊಂದೇ ನಾನು. ಯಾಕಮ್ಮ ಅಲ್ಲೇ ನಿಂತ್ಕೊಂಡಿದ್ಯಾ? ಕುತ್ಕೊಳ್ಳಿ, ಕೊಡಿ ಫೈಲು. ಏನು ಎತ್ತಾ ನೋಡ್ತೀನಿ, ಕೊಡಿ. ನೃತ್ಯ, ಏಜ್ 24. ಏಜ್ ಎಲ್ಲ ಕರೆಕ್ಟ್ ಇದೆ. ನೀವು ಯಾವಾಗಮ್ಮ ಸ್ಕ್ಯಾನಿಂಗ್ ಮಾಡಿಸಿದ್ದು ಮತ್ತು ಬ್ಲಡ್ ಚೆಕಪ್ ಮಾಡಿಸಿರೋದು? ಊರಲ್ಲೇ ಮಾಡಿಸಿದ್ರಾ? ನಿಮ್ಮೂರಲ್ಲೇ? ಯಾವಾಗ ಮಾಡಿಸಿರೋದು ಇದು? ಮೇಡಮ್ ಅವರೇ, ಅದು ನಮ್ಮೂರಕ್ಕ ಇನ್ನೂ ಹುಡುಗರಾಗಿದ್ದಿಲ್ಲಲ್ಲ, ಆವಾಗ ಸರ್ವೇಯವ್ರು ಬಂದಿದ್ರು, ಬ್ಲಡ್ ಚೆಕಪ್ ಸ್ಕ್ಯಾನಿಂಗು ಅವೆಲ್ಲ ಮಾಡೋರು. ಆವಾಗ ಅಂದರೆ ಫ್ರೀ ಇಟ್ಕೊಂಡಿರು ಮೇಡಮ್ ಅವರ. ಆವಾಗ ನಮ್ಮ ಮನೆಯವ್ರು ಕರ್ಕೊಂಡೋಗಿ ಮಾಡಿಸಿ ಬಂದಿದ್ರು, ಅದಕ್ಕೆ ಬಂದೀವಿ ಮೇಡಮ್ ಅವರ. ಎಷ್ಟು ವರ್ಷ ಆಯಿತು ಮದುವೆ ಆಗಿ? ಏನು ಮಾಡ್ಕೊಂಡ್ರದು ನಿಮ್ಮ ಮನೆಯವರು? ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೀರಾ? ಮೇಡಮ್ ಅವರೇ, ನಾವು ಮದುವೆ ಆಗಿ 1 ವರ್ಷ ಆಯಿತು. ನಮ್ಮ ಮನೇಲಿ ಅದಕ್ಕೆ ಜಗಳ ಮಾಡ್ತಿದ್ದಾರೆ ಮೇಡಮ್ ಅವರೇ. ಒಂದು ಮಗು ಆಗಿಲ್ಲ, ಹಾಗೆ ಹೀಗೆ, ಈ ಆಗ್ತಾವೋ ಇಲ್ಲೋ, ಹಂಗೆ ಹಿಂಗೆ ಅಂತೇಳಿ ದುಡ್ಡು ಜಗಳನೇ ಮಾಡ್ತಿದ್ದಾರೆ. ಈಗ ನನ್ನ ತಮ್ಮಂಗೆ ನಿಂತಿದೆ, ಆದರೆ ನನಗಿನ್ನ ನಿಂತಿಲ್ಲ ಮೇಡಮ್. ಅದಕ್ಕೆ ನನ್ನ ವೈಫ್ಗೆ ಆಗಿಲ್ಲಲ್ಲ, ನಮ್ಮ ವೈಫ್ಗಿನ್ನ ನಿಂತಿಲ್ಲ, ಅದಕ್ಕೆ ಮನೇಲಿ ಮಾತಾಡ್ತಿದ್ದಾರೆ. ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ ಮೇಡಮ್. ನೋಡಪ್ಪ, ಹುಡುಗಿದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನೀರುಗುಳೆ ಥರ ಇದೆ, ಸ್ವಲ್ಪ PCOD ಇದೆ, ಅದೇನು 1 ಮಂತ್ ಕ್ಲಿಯರ್ ಆಗಿಬಿಡುತ್ತೆ. ಆದರೆ ನೀನು ಒಂದ್ಸರಿ ಹೋಗಿ ಮೆನ್ ಅನಾಲಿಸಿಸ್ ಅಂತ ಒಂದು ಚೆಕಪ್ ಇದೆ, ಮಾಡಿಸ್ಕೊಂಬರೋಕ್ಕಾಗುತ್ತಾ? ಹಂಗಂದ್ರೆ ಏನು ಮೇಡಮ್ ಅವರ, ಮೆನ್ ಅನಾಲಿಸಿಸ್ ಅಂದ್ರೆ? ನಂಗಂತೂ ಒಂದು ಅರ್ಥನ ಆಗ್ತಿಲ್ಲ. ಅದು ಏನಂತ ಹೇಳಿ ಅಲ್ಲೇ ಲ್ಯಾಬಲ್ಲಿ ನಾವು ಬರ್ಕೊಟ್ಟಿರ್ತೀವಿ. ನೀವು ಬಳ್ಳಾರಿಗೆ ಬಂದಿರೋದ್ರಿಂದ ಮೆನ್ ಅನಾಲಿಸಿಸ್, ಅಮೃತ್ ಡಯಾಗ್ನೋಸ್ಟಿಕ್ಕಾರು ಹೋಗಿ, ಇಲ್ಲಾಂದರೆ ಜನರಲಿ ಲ್ಯಾಬು, ಅವೆರಡರಲ್ಲಿ ಯಾವುದಕ್ಕಾದ್ರೂ ಹೋಗಿ ಒಂದ್ಸರಿ ಚೆಕಪ್ ಮಾಡಿಸ್ಕೊಳ್ಳೋದು ಬೆಟರು. ಏನಕ್ಕಂದರೆ ಇವಾಗ PCOD ಒಂದಕ್ಕೇ ಆಗಲ್ಲ ಅನ್ನೋದೇನಿಲ್ಲ. ಏನಕ್ಕಂದರೆ ಟ್ಯೂಬು ಎಲ್ಲ ನಾರ್ಮಲ್ ಇದೆ, ಮತ್ತು ನಿನಗೆ ಎಗ್ಗು ಕಂಟ್ರೋಲು ಚೆನ್ನಾಗಿದೆ. ನಿನ್ಗೆ ಆಗ್ತಿಲ್ಲ ಅಂದರೆ ಈಗ ಹುಡುಗರಲ್ಲೂ ಪ್ರಾಬ್ಲಮ್ ಬರುತ್ತೆ. ಈಗ 100ರಲ್ಲಿ 90% ಇವಾಗ ಹುಡುಗರಲ್ಲೇ ಪ್ರಾಬ್ಲಮ್ ಬರ್ತಿರೋದು. ಏನಕ್ಕಂದರೆ ಕೊರೋನಾ ಇಂಜೆಕ್ಷನ್ ತೊಗೊಂಡಾಗಿಂದ ಹುಡುಗರಲ್ಲಿ ತುಂಬ ಪ್ರಾಬ್ಲಮ್ ಬರ್ತಿದೆ. ಮಗು ಆಗದೆ ಇರೋದು ಮಾಡೋದು. ಇವಾಗಿನ ಕಾಲದಲ್ಲಿ ಏನು ಅನ್ಕೊಂತಾರೆ, ಹಳೆ ಕಾಲದವರೆಲ್ಲ, ನನ್ನ ಮಗಂಗಾಗಿಲ್ಲ, ಅವಳನ್ನ ಬೇರೆ ಮದುವೆ ಮಾಡೋಣ ಬಿಡೋಣ ಅಂತ ಅನ್ಕೊಂತಾರೆ. ಆದರೆ ಅದನ್ನು ಮಾಡೋದು ತಪ್ಪು. ಗಂಡಲ್ಲೂ ಪ್ರಾಬ್ಲಮ್ ಇರುತ್ತೆ, ಹೆಣ್ಣಲ್ಲೂ ಪ್ರಾಬ್ಲಮ್ ಇರುತ್ತೆ, ಎಲ್ಲರದ್ದಕ್ಕೂ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ. ಹೋಗಿ ಒಂದ್ಸರಿ ಜನರಲ್ ಲ್ಯಾಬು ಇಲ್ಲಾಂದ್ರೆ ಅಮೃತ್ ಡಯಾಗ್ನೋಸ್ಟಿಕ್ ಅಂತಿದೆ, ಅವೆರಡರಲ್ಲೂ ಹೋಗಿ ನಾನು ಒಂದು ರಿಪೋರ್ಟ್ ಬರ್ಕೊಡ್ತೀನಿ. ಅಲ್ಲಿ ಹೋಗಿ ಮೆನ್ ಅನಾಲಿಸಿಸ್ ಹಾರ್ಮೋನ್ ಚೆಕಿಂಗ್, ಅದನ್ನು ಕ್ವಾಂಟಿಟಿ ಎಷ್ಟಿರಬೇಕು ಏನು ಎತ್ತ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ಮಾಡಿಸ್ಕೊಂಡು ತೊಗೊಂಬರೋಕ್ಕಾಗುತ್ತಾ? ಸರಿ ಮೇಡಮ್ ಅವರೇ, ಆಯಿತು, ಬರ್ಕೊಡಿ, ನಾವು ಹೋಗ್ತೀವಿ. ಹೋಗಿ ಮಾಡಿಸ್ಕೊಂಬರ್ತೀನಿ. ಮೆನ್ ಅನಾಲಿಸಿಸ್ ಬರ್ದಿದ್ದೀನಿ, ತೊಗೊಂಡೋಗಿ. ತೊಗೊಳ್ಳಿ ಮೇಡಮ್. ಇದನ್ನು ರಿಪೋರ್ಟ್ ತಂದು ತೋರಿಸ್ಬೇಕು ನನಗೆ. ಇವಾಗ ಕೊಟ್ಟಿದ್ದೀರಾ ಅಂತಂದರೆ ಇವಾಗ ಆಲ್ಮೋಸ್ಟು 9:30 10 ಗಂಟೆ ಹತ್ರ ಆಗಿದೆ. ಇವಾಗ ಕೊಟ್ಟಿದ್ದೀರಾ ಅಂದರೆ ನಿಮಗೆ 2 ಗಂಟೆ ಒಳಗಡೆ ರಿಪೋರ್ಟ್ ಬರುತ್ತೆ. ನಾನು ಹೋಗೋದು ಎಷ್ಟೊತ್ತಾಗುತ್ತೆ? 3 ಗಂಟೆವರೆಗೂ ವೆಯ್ಟ್ ಮಾಡ್ತೀನಿ ಮೇಡಮ್. 3 ಗಂಟೆವರೆಗೂ ಇರ್ತೀನಿ, ಅಷ್ಟರಲ್ಲಿ ತಂದು ತೋರಿಸಿ. ಸರಿ ಮೇಡಮ್ ಅವರೇ, ಕೊಡಿ, ಇವಾಗ ಮಾಡಿಸ್ಕೊಂಬರ್ತೀವಿ. ಹೌದು ವೀಕ್ಷಕರೇ, ಕೊರೋನಾ ಇಂಜೆಕ್ಷನ್ ತೊಗೊಂಡಾಗಿಂದ ಎಲ್ಲ ಡಾಕ್ಟರ್ಸು ಅದೇ ಹೇಳೋದು, ಹಾರ್ಮೋನ್ಸನ್ನು ತುಂಬ ಕಮ್ಮಿ ಮಾಡಿದೆ. ಕೊರೋನಾ ಇಂಜೆಕ್ಷನ್ನು ಅದನ್ನು ಮಿನಿಮಮ್ ಒಂದು ಇಂಜೆಕ್ಷನ್ 5 ಇಯರ್ಸು ಇಡ್ತಾರಂತೆ. ಆದರೆ ಒಂದೇ ಇಯರ್ಸ್ಗೆ ಒಂದು 6 ಮಂತಲ್ಲಿ ಅದು ಇಂಜೆಕ್ಷನ್ ಬಂದಿರೋದ್ರಿಂದ, 6 ಮಂತ್ ಇಲ್ಲ 3 ಮಂತ್ಸಲ್ಲಿ ಬಂದಿರೋದ್ರಿಂದ, ಅದು ಹೇಗೆ ಏನು ಎತ್ತ ಅಂತ ಗೊತ್ತಿಲ್ಲದೆ ಕೊಟ್ಟಿರೋದ್ರಿಂದ ಇವಾಗ ಮೆನ್ನಲ್ಲಿ ಹುಡುಗರಲ್ಲಿ ಆಲ್ಮೋಸ್ಟು 3/4% ಜನಕ್ಕೆ ಅನಾಲಿಸಿಸ್ ಕಮ್ಮಿ ಇದೆ. ಅಂದರೆ ಕೌಂಟು ಮತ್ತು ಹಾರ್ಮೋನ್ಸು ಎಲ್ಲ ಕಮ್ಮಿ ಬರುತ್ತೆ. ಅದು ಹೇಗೆ ಮಾಡೋದು, ಹೇಗೆ ಇನ್ಫಾರ್ಮೇಷನ್ ನಾನು ಇದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಯೂಸ್ಫುಲ್ ಆಗ್ಬೋದು. ಅಕಸ್ಮಾತ್ ಯಾರು ಮಕ್ಕಳಿಲ್ಲ, ಅಕಸ್ಮಾತ್ ನಿಮ್ಮ ರಿಲೇಷನಲ್ಲೆಲ್ಲ ಯಾರು ಮಕ್ಕಳಿಲ್ಲ, ಏನೇನು ಮಾಡಿಸ್ಕೊಬೇಕು ಅನ್ನೋದು ನಾನು ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಹಾಯ್ ಸರ್, ಯಾವ ಮೇಡಮ್ ಕಳಿಸಿದ್ದಾರೆ? ಏನು ಚೆಕಪ್ ಕಳಿಸಿದ್ದಾರೆ? ಸರ್, ಯಾವ ಚೆಕಪ್ಪು ಏನು ಅಂತ ನನಗೂ ಗೊತ್ತಿಲ್ಲ. ಇದನ್ನು ಬರ್ಕೊಟ್ರು, ತಗೊಂಡೋಗಿ ಕೊಡಿ ಅವ್ರ ಕೈಯಾಕ ಅಂತೇಳಿ, ಅದಕ್ಕೆ ತಗೊಂಬಂದೀನಿ ಸರ್. ಕೊಡಿ ಮೇಡಮ್, ನೋಡ್ಬಿಟ್ಟು ನನ್ನ ರಿಪೋರ್ಟ್ ಯಾವುದು ಅಂತ ಹೇಳ್ತೀನಿ. ಏನು ಮಾಡಬೇಕು ಏನು ಬಿಡಬೇಕು ಹೇಳ್ತೀನಿ, ಕೊಡಿ. ಮೆನ್ ಅನಾಲಿಸಿಸ್ಸಾ? ಇವ್ರನ್ನ ಹೊರಗೆ ಕಳ್ಸೋಣ. ಏನಕ್ಕಂದ್ರೆ ಸ್ವಲ್ಪ ಹಳ್ಳಿಯವ್ರು ಅನ್ಸುತ್ತೆ, ಅವ್ರಿಗೆ ಏನೂ ಅರ್ಥ ಆಗಲ್ಲ. ಹುಡುಗಿನ ಹೊರಗೆ ಕಳಿಸಿ ಹುಡುಗನ ಹತ್ರ ಮಾತಾಡಬೇಕಿದ್ದು. ಇದು ಹುಡುಗರ್ಗಮ್ಮ ಚೆಕಪ್ ಮಾಡಿಸೋದು. ನೀವು ಸ್ವಲ್ಪ ಹೊರಗಡೆ ಇರ್ತೀರಾ, ನಾನು ಅವ್ರ ಜೊತೆ ಮಾತಾಡಬೇಕು. ಸರಿ ಸರ್, ಆಯಿತು, ಹೊರಗೆ ಹೋಗ್ತೀನಿ ನಾನು. ಅಲ್ಲ ಸರ್, ಇದು ರಿಪೋರ್ಟ್ ಏನು ಹಂಗಂದ್ರೆ ಹೆಂಗೆ ಮಾಡೋದು? ಏನು ಮಾಡಿಸ್ಬೇಕು ಇದು? ತಗೊಳ್ಳಿ ಸರ್, ಒಂಟಪ್ಪ ಹೋಗಿ ನಿಮ್ಮದು ಹಾರ್ಮೋನ್ ಇರುತ್ತಲ್ಲ, ಅದನ್ನು ಕಲೆಕ್ಟ್ ಮಾಡ್ಕೊಂಡು ತೊಗೊಂಬನ್ನಿ, ಸರಿನಾ? ಹಾರ್ಮೋನ್ಸ್ ಅಂದರೆ ಈಗಿನ ಕಾಲದಲ್ಲಿ ಯಾರು ದಡ್ರಲ್ಲ, ಏನು ಅಂತ ನಿಮಗೂ ಗೊತ್ತಿರುತ್ತೆ. ಇದು ನಾವು ಒಂದು ಬಾಟ್ಲಲ್ಲಿ ಕಲೆ ಮಾಡ್ಕೊಂಡು ತೊಗೊಂಬನ್ನಿ, ನಾವು ಇಲ್ಲಿ ಚೆಕಪ್ ಮಾಡ್ತೀವಿ. ಕೊಡಿ ಸರ್ ಡಬ್ಬ, ನಾನು ಹೋಗಿ ಔಟ್ ಮಾಡ್ಕೊಂಬರ್ತೀನಿ. ಚೆಕಪ್ ಮಾಡಿ ಸರ್. ಅಲ್ಲಿದೆ ನೋಡಿ ಟಾಯ್ಲೆಟ್ ರೂಮು, ಅಲ್ಲಿ ಹೋಗಿ ಔಟ್ ಮಾಡ್ಕೊಂಡು ತೊಗೊಂಬನ್ನಿ. ನಾವಿಲ್ಲಿ ಒಂದು 3 ತಾಸು ಆಗುತ್ತೆ ಅದನ್ನು ಅನಾಲಿಸಿಸ್ ಮಾಡ್ಸೋಕ್ಕೆ. ಅದೆಷ್ಟು ಕೌಂಟ್ ಇದೆ, ಎಷ್ಟು ಕೌಂಟ್ ಇರಬೇಕು ಅದೆಲ್ಲ ಚೆಕಪ್ ಮಾಡಿ ನಾವು ಹೇಳ್ತೀವಿ, ತೊಗೊಂಡೋಗಿ. ಸರಿ ಸರ್, ಆಯಿತು.
ಹಾಯ್ ವೀಕ್ಷಕರೇ, ಹುಡುಗರು ಮೆನ್ ಅನಾಲಿಸಿಸ್ ಅಂದಾಗ ಇದನ್ನ ತೊಗೊಂಬಂದು ಹಾರ್ಮೋನ್ಸ್ನ ನಾವಿಲ್ಲಿ ಚೆಕಪ್ ಮಾಡ್ತೀವಿ. 300 ರುಪೀಸ್ ತೊಗೊತೀವಿ. ಈಗ ಬಿಲ್ ಹಾಕಬೇಕು. ಅವ್ರು ತೊಗೊಂಬಂದು ಕೊಟ್ಟ ತಕ್ಷಣ ಡಬ್ಬನ ನಾವು 300 ರುಪೀಸು ಪೇ ಮಾಡ್ಕೊತೀವಿ. 300 ರುಪೀಸ್ಗೆ ನಾವು ಚೆಕ್ ಮಾಡಿ 2 ತಾಸು ತೊಗೊತೀವಿ. ಆಮೇಲೆ ಅದನ್ನು ಚೆಕಪ್ ಮಾಡಿ ನಾವು ರಿಸಲ್ಟು ಅವ್ರಿಗೆ ಏನು ಬಂದಿದೆ ಏನಿಲ್ಲ ಅಂದ್ಬಿಟ್ಟು ಕೊಡ್ತೀವಿ. ಸರ್ ಸರ್ ತೊಗೊಂಡು ಬಂದ್ರಾ? ಕೊಡಿ ಡಬ್ಬ. ಅದು ನಾವು ಅಲ್ಲಿ ಚೆಕ್ ಮಾಡಿಬಿಟ್ಟು ನಿಮಗೆ ರಿಪೋರ್ಟ್ ಕೊಡ್ತೀವಿ. ಕೊಡಿ. ಅಲ್ಲಿ ಕೌಂಟ್ರಾಗ ಬಿಲ್ ಕಟ್ಬಿಡಿ. ಅವರು ಹಾರ್ಮೋನ್ಸ್ ತೊಗೊಂಡಿದ್ದಾರೆ ಚೆಕಪ್ಗೆ. 300 ರುಪೀಸ್ ಪೇ ಮಾಡಿಬಿಟ್ಟು ಅವ್ರ ಹತ್ರ ಸ್ಲಿಪ್ ಇಸ್ಕೊಳ್ಳಿ. ಎಷ್ಟವರು ಬರುತ್ತೆ ಅವರು ಹೇಳ್ತಾರೆ. ಮಿನಿಮಮ್ 10 o'clock ಕೊಟ್ಟಿದ್ದೀರಾ ಅಂದರೆ ಮಿನಿಮಮ್ ಒಂದು 4 o'clock ಬೇಕು, 2 o'clock ಬೇಕು. 2 ತಾಸು ಬೇಕೇ ಬೇಕು. ಈಗ 10 ಗಂಟೆ ಕೊಟ್ಟಿಲ್ಲ ಅಂದರೆ 12:30 1 ಗಂಟೆಗೆ ಸಿಗುತ್ತೆ ನಿಮಗೆ. ಹೋಗಿ ಕೂತ್ಕೊಳ್ಳಿ. ಸರಿ ಸರ್, ಆಯಿತು. ಇದೇನಪ್ಪ ಮೇನ್ ಅನಾಲಿಸಿಸ್ ಅದಂದ್ರೆ ಇದನ್ನ ತರಬೇಕು ಅಂತ ನಂಗೆ ಗೊತ್ತಾಯಿದ್ದಿಲ್ಲ. ಇದನ್ನ ತಗೊಂಬಂದು ಕೊಡ್ಬೇಕೇನ? ಇದ್ರಾಗ ಚೆಕ್ ಮಾಡಿ ಹೇಳೋದು. ಅಯ್ಯೋ, ನಾನೇನೋ ಬ್ಲಡ್ ಕುಯ್ದು ಬಿಡ್ತಾರೇನೋ, ಎಲ್ಲರೂ ಕುಯ್ದು ಬಿಡ್ತಾರೇನೋ ಅನ್ಕೊಂಬಿಟ್ಟೆ. ಯಪ್ಪ, ನನಗಂತೂ ಭಯ ಉಟ್ಬಿಟ್ಟಿತ್ತಪ್ಪೋ. ನೃತ್ಯ, ಏನು ನೃತ್ಯ? ಏನ್ರಿ ಕೊಟ್ಟು ಬಂದ? ಏನಂದ್ರು ಡಾಕ್ಟ್ರು? ಒಂದು 10 ನಿಮಿಷ ಬಿಟ್ಕೊಂಡು ಕೊಡ್ತಾರಂತ. ಇದು 1-2 ತಾಸು ಬಿಟ್ಟು ಅಲ್ಲಿ ಹೋಗಿ ಬಿಲ್ ಕೌಂಟ್ರಲ್ಲಿ ಬಿಲ್ ಕಟ್ಟಿ ಬಾ ಅಂದರು. ನಡಿ, ಬಿಲ್ ಕಟ್ಟಿ ಬರೋಣಂತೆ. ಆಮ್ಯಾಗ ಬೇಕಾರೆ ಇಲ್ಲಿ ಬಂದು ಇಸ್ಕೊಂಡ್ರಾಯ್ತು. ಸರಿ ಬರ್ರಿ. ಏನು ಮಾಡಿದ್ರು ಹಂಗಂದ್ರ? ನನಗಂತೂ ಒಂದು ಅರ್ಥನೇ ಆಗಲಿಲ್ಲಪ್ಪ. ಏನಂಗಂದ್ರ? ಏನಿಂಗ ಮನೆಗೆ ಹೋದ್ಮ್ಯಾಗ ಹೇಳ್ತೀನಿ. ನನ್ಗೆ ಒಂಥರ ಆಗ್ತೈತಿ. ಅದನ್ನ ಕೊಡ್ತಾರ, ಟೆಸ್ಟ್ ಚೆಕಪ್ ಮಾಡ್ತಾರ ಅಂತೇಳಿ. ಅದ್ರ ಹುಡುಗರ್ಗ ಕೌಂಟ್ ಮಾಡೋದು ಅದ್ರಾಗ ಅಂತ ಅವಯ್ಯ ಹೇಳಿದ್ಮ್ಯಾಗ ನನಗೂ ಅರ್ಥ ಆಗಿದ್ದು. ನಡಿ ನಡಿ. ಸರಿ ಬಾವಮ್ಮ. ಏನೋ ಕಂಟಿ, ಇವತ್ತು ನಮಗೆಲ್ಲ 2 ಕ್ವಾಟ್ರು ಎಣ್ಣೆ ಕೊಡಿಸ್ಬಿಟ್ಟೆ. ಎಲ್ಲಿಂದಾರು ರೊಕ್ಕ ಸಿಕ್ಬಿಡುತ್ತೇನೋ ನಿನಗೆ? ನಮಗೂ ಒಂಚೂರು ಹೇಳೋ, ನಾವು ಬರ್ತೀವಿ ಹುಡ್ಕಕ್ಕೆ. ಎಲ್ಲೋ ಸಿಕ್ತು ನಿನಗೆ ರೊಕ್ಕ? ಏಕಂಟಿ ಲೋ ಮಚ್ಚಿ, ನಿನ್ನ ಹತ್ರ ಒಂದು ವಿಚಾರ ಇವತ್ತು ಹೇಳಲೇಬೇಕು ಕಣೋ. ಇವತ್ತು ತಲೆ ಮೇಲೆ ತಲೆ ಬೀಳಲಿ, ನನ್ನ ಹತ್ರ ಇರೋ ಫೀಲಿಂಗ್ ಎಲ್ಲ ಹೇಳ್ಬಿಡ್ಬೇಕಷ್ಟೇ. ಅಲ್ಲ, ಈ ಪೊಟೇಕ್ಲಿ ನಿಂತ್ಕೊಂಡು ಏನೋ ಮಾಡ್ತಾವ್ರೆ. ಇಲ್ಲೇ ಸೈಡಾಗಿ ಕುಂತ್ಕೊಂಡು ಎಲ್ಲ ಕೇಳಿಸ್ಕೊಂಡು ಇವನು ಕಂಟಿಗೆ ಎಲ್ಲಿಂದ ಬತ್ತರು ರೊಕ್ಕ ಈಟೊಂದು ಗರ್ವದಿಂದ ಅವನ ಏನು ಮಾತಾಡ್ತಾನೆ ಕೇಳಿಸ್ಕೊಂತೀನಿ ಇಲ್ಲ ನಿಂತ್ಕೊಂಡು. ಅದೇನು ಹೇಳಪ್ಪ ನಿಂದು ಮಾತು, ನಾವು ಕೇಳ್ಬಿಡುಮಂತೆ. ಏನು ಹೇಳಪ್ಪ, ಇವತ್ತು 2 ಕ್ವಾಟ್ರನ್ನ ಕೊಡಿಸ್ಬಿಟ್ಟಿದ್ಯಾ ನಮಗೆಲ್ಲ. ಏನು ವಿಚಾರ? ಏನು ಈಟೊಂದು ಖುಷಿ ಆಗ್ಬಿಟ್ಟಿದ್ಯಾ? ಮಚ್ಚಿ, ನಾನು ನನ್ನ ಮಗಳನ್ನ ಮಾರ್ಬಿಟ್ಟೆಕ್ಕಲ್ಲ ಅಮೇರಿಕಕ್ಕೆ. 3 ದಿನ ಆಯಿತು ನನ್ನ ಮಗಳು ಹುಟ್ಟು. ಅಮೇರಿಕಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಅಮೇರಿಕಕ್ಕೆ ಮಾರ್ಬಿಟ್ಟೆ. ಅದಕ್ಕೆ ಒಳ್ಳೆ ರೊಕ್ಕ ದುಡಿತಾವನಿಲ್ಲಿ. 2 ಲಕ್ಷ ಕೊಟ್ಟೋಗೋರ್ಗೆ ಗೊತ್ತೇನ ಅವರು? ಇದೇನಪ್ಪ ಕಂಟಿ ಹೇಳ್ತಿರೋದು? ಮಗಿನ ಮಾರಕೋನ ಬೋಲ್ಡೆ ಇದ್ದ. ಅಯ್ಯೋಯ್ಯೋ, ಒಮ್ಮಗೆ 2 ಮಕ್ಳಾಗಿದ್ರು ಅಂತಿದ್ರು. ಮಾರ್ಬಿಟ್ಟೇನ ಇವನು? ಅಯ್ಯೋ ಮನೆ ನನ್ನ ಮಗ. ಅಲ್ಲ ಕಣ್ಲೆ, ಇರೋ ಮಗುನ ಮಾರ್ಕೊಳ್ಳೋದ ನೀನೊಬ್ಬನ ಜಗತ್ತಾಗ ನೋಡಿದ್ದುಲೇ. ಮಂತ್ಲುವ ಮನೆಯಾಗ ಮಹಾಲಕ್ಷ್ಮಿ ಹುಟ್ಟಬೇಕು ಹೆಣ್ಮಗು ಅಂತಾರ. ಅಂಥದ್ರಾಗ ನೀನು ಮಗುನ ಮಾರ್ಕೊಂಡಿದ್ಯಲ್ಲೋ ಮನೆ ನನ್ನ ಮಗನೇ. ಇಂಥ ರೊಕ್ಕದಾಗ ನನಗೆ ಎಣ್ಣೆ ಕೊಡ್ಸಕ್ಕೆ ಬಂದು. ನಿನ್ನ ಫ್ರೆಂಡ್ಶಿಪ್ ಇವತ್ತಿಂದ ನನಗೆ ಬೇಡಲೇ ಬೇಡ. ಮಗುನ ಮಾರ್ಕೊಂಡಿರೋ ಸುಳ್ಳೆ ಮಗ ನೀನು. ಇನ್ನೊಂದ್ಕಿತ್ತ ನನ್ನ ಜೊತೆ ಫ್ರೆಂಡ್ಶಿಪ್ ಬೇಡ. ಯಾಕೋ ಸುಂದರ ಹಿಂಗಂತೀಯ? ಹೆಣ್ಮಗು ತಾನೆ ಕೊಟ್ಟಿರೋದು ಬಿಡು. ವಾರಸ್ತವ್ರ ಮನೆಯಾಗ ಗೌನಲ್ಲ, ಅದಕ್ಕೆ ಫ್ರೆಂಡ್ಶಿಪ್ಪೇ ಕಳ್ಕೊಂಡ್ಬಿಡ್ತೀಯೇನೋ. ಓಹೋ, ಇವನೊಬ್ಬ ಬಂದ ಕೊಡಕ್ ಸುಳ್ಳೆ ಮಗ. ಹೆಣ್ಣು ಹುಡುಗಿ ಅಂತೆ. ನಿನ್ನ ಎತ್ತ ತಾಯಿನೂ ಒಂದು ಹೆಣ್ಣು ಅನ್ನೋದು ಮರಿಬೇಡಲಿ. ಮಗನ, ನಿನ್ನ ಎತ್ತ ತಾಯಿನೂ ಒಂದು ಹೆಣ್ಣೆ. ಹೆಣ್ಮಕ್ಳ ಬಗ್ಗೆ ಹಿಂಗೆ ಹಗುರವಾಗಿ ಮಾತಾಡ್ಬೇಡ. ಬೋರ್ಡೆ ನೀ ಕಟ್ಕೊಂಡಿರೋ ಹೆಂಡತಿನೂ ಒಬ್ಳೆಣ್ಣೆ. ಹೆಣ್ಮಕ್ಳಿಗೆ ಈ ಸಮಾಜದಾಗ ಮರ್ಯಾದೆ ಬರಲೇಬೇಕು. ಅಮೇರಿಕಕ್ಕೆ ಮಾರವನೇನು ಇವನು? ಎಮ್ಮೆತ್ತಿಕಕ್ಕ ಕರೆಸ್ತೀನಿ. ಆ ಮಗು ಬರಬೇಕು. ಆ ಥರ ಮಾಡೇ ಮಾಡ್ತೀನಿ. ಏನಲ್ಲ ಕಂಟಿ ಇವನು ಅಂತಿರೋದು? ಗೊತ್ತಾಗೋ ಥರ ಮಾಡ್ತಾನಂತಲ್ಲೋ. ಏನೋ ಗೊತ್ತಾಗೋದು? ಈ ಶೆಂಡ ನನ್ನ ಮಗಂಗೆ ಯಾರೋ ಎದುರ್ಕೊಳ್ಳೋದು. ಇಲ್ಲಿ ಯಾರು ಎದುರ್ಕೊಳ್ಳಲ್ಲ ಕಣಲ್ಲೋ. ಲೋ ಮಚ್ಚಿ, ಯಾರಿಗೆ ಏನಾರು ಹೇಳ್ಕೊಳ್ಳಿ, ಅಮೇರಿಕ ಎಲ್ಲೈತೆ ಅಂತ ಇವ್ರಿಗೆ ಗೊತ್ತಾ? ಹೋಗಿ ಕರ್ಕೊಂಬರಕ್ಕೆ ಅಧಿಕಾರ ಆಯ್ತ? ಮಾರಿರೋ ನಾನು ಅಲ್ಲಿ ನಿಂತೀನಿ. ನನ್ಗೆ ಯಾಕೆ ಬೇಕು ಹೇಳು? ಮಗುನ್ ಮಾರಿನಿ ಊರವ್ರ ಹತ್ರನೇ ಹೇಳ್ಕೊಂಬರ್ತೀನಿ. ಏನು ಕಿತ್ತಲ್ಲಾಡ್ಸ್ಕೊಂತಾರೆ. ನನ್ನ ಮಗಳು ಅಮೇರಿಕಕ್ಕೆ ಹೋಗ್ಬಿಟ್ಲು. ಹುಡ್ತಾಗ್ಲೇ ಅಮೇರಿಕಕ್ಕೆ ಹೋಗ್ಬಿಟ್ಲು. ನನ್ನ ಮಗಳು ಫುಲ್ ಗ್ರೇಟ್. ಈ ಪೊಟ್ಟಿ ಮಗಂಗೆ ಏನು ಮಾಡ್ಬೇಕು ಏನು ಬಿಡ್ಬೇಕು ಎಲ್ಲ ಗೊತ್ತೈತಿ. ಮಾಡ್ತೀನಿ. ಹೆಣ್ಮಕ್ಳು ಮಾಡ್ತಾನೆ ನಾನು ತೋರಿದ್ರದವನು. ಇವಂಗೆ ಐತಿ ಸರಿಯಾಗಿ ಓದಿಸ್ತೀನಿ. ಎಲ್ಲಿ ಓದಿಸ್ಬೇಕಲ್ಲ ನನಗೆ ಗೊತ್ತೈತಿ. ಮಾಡ್ತೀನಿ. ಒಂಚೂರು ಇತ್ತಿ ಕೊಡು ನನ್ನ ಮಗಂಗ. ಪ್ರಜು, ನಿನ್ನ ಕೈಯಾಗ ಏನು ಕಿತ್ತಲ್ಲಾಡ್ಸ್ಕೊಳಕ್ಕಾಗಕ್ಕಿಲ್ಲ.
ನಾನು ಅಮೇರಿಕಾಲ ಎಮ್ಮೆ ತಿಕ್ಕಕ್ಕೆ ಹೋಗಿದ್ರು ನನ್ನ ಮಗುನ ಕರೆಸ್ತೀನಿ. ಆ ಮಗುನ ಪಾಪ ಎತ್ತ ತಾಯಿಯಿಂದ ಮಗು ದೂರ ಆಗಬಾರ್ದು. ಆದ್ರೆ ಏಟ್ ನೋವಿರುತ್ತೆ ಅಂತ ಗೊತ್ತಿರೋರ್ಗೆ ಗೊತ್ತು. ನಮ್ಮವ್ವ ನಮ್ಮಪ್ಪ ನನ್ನನ್ನು ಹಾಸ್ಟ್ಲಾಗ ಇಟ್ಟಿದ್ದಾಗಲೇ ನಾನು ಅನ್ಕಂಡು ನಮ್ಮಪ್ಪ ನಮ್ಮವ್ವ ನನ್ನೆಷ್ಟು ದ್ರೋಹ ಮಾಡಿಬಿಟ್ರು ಅಂತೇಳಿ ಹತ್ರ ಬಂದಾಗಿದ್ದ ಖುಷಿ, ದೂರ ಇದ್ದಾಗ ಗೆದ್ದಿಲ್ಲ. ಇಂಥವು ಮಾಡಬಾರ್ದು ಮಾಡಬಾರ್ದು. ಅವನ ತಾಳಕ್ಕೆ ತಕ್ಕಂಗೆ ನೀನು ಕುಣಿತಿ ಏನೇ ಕೆಟ್ಟಡ್ಕ. ಲೇ ಮಗನ, ನಾನು ಇವತ್ತು ಕುಡ್ದೀನಿ, ದೊಡ್ಡ ಜಗಳನ ನಡೆದೋಗ್ತಾವ, ಸುಮ್ ಕೊಂಟ್ಬಿಡು. ಹೋಗಲೇ ಹೋಗ, ಎತ್ತಿಕಡ ಹೋಗ, ನಂಗೆ ನಿದ್ದೆ ಬತ್ತೈತೆ, ಹೋಗು. ನೋಡಿದ್ರಲ್ಲ ವೀಕ್ಷಕರ, ಮಗುನ ಮಾರ್ಕೊಂತಾನಂತ ಬೋರ್ಡ್ ಇದ. ಅವನ್ಗ ಇವನ್ ಸಪೋರ್ಟ್ ಆಗಿ ಹೋಗ್ತಾನ. ಇವನ್ನ ಸುಮ್ಮನೆ ಬಿಡ್ಬೇಕ ನಾವು? ಯಾವುದೇ ಕಾರಣಕ್ಕೂ ಬಿಡಕ್ಕಿಲ್ಲ. ಆ ಮಗುನ ತಾಯಿ ಹತ್ರಕ್ಕೆ ಸೇರಿಸ್ತೀನಿ. ಅಮೇರಿಕಾಲ ಎಮ್ಮೆ ತಿಕ್ಕಕ್ಕೆ ಹೋಗಿದ್ರು ಬಿಟ್ಟಿರಕ್ಕಿಲ್ಲ ನಾನು. ಮಗುನ್ ಕರ್ಕೊಂಬಂದ ಬರ್ತೀನಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.